ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ವಾಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಹೇಗೆ ಡ್ರಾ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಪ್ರಾಬ್ಲಮ್ ನಂಬರ್ 3. ಸೊ ಹಾಗಾದರೆ ಕ್ವಶನ್ ನೋಡೋಣ. ಡ್ರಾ ದ ಐಸೋಮೆಟ್ರಿಕ್ ವ್ಯೂ ಫಾರ್ ದ ಗಿವನ್ ಅರ್ಥೋಗ್ರಾಫಿಕ್ ವ್ಯೂ ಶೋನ್ ಬಿಲೋ ಅಂತೇಳಿ ಕೊಟ್ಟಿದ್ದಾನೆ. ಸೊ ನಮಗೆ ಇಲ್ಲಿ ಅರ್ಥೋಗ್ರಾಫಿಕ್ ವ್ಯೂವನ್ನು ಕೊಟ್ಟಿದ್ದಾನೆ. ಸೊ ಈ ಅರ್ಥೋಗ್ರಾಫಿಕ್ ವ್ಯೂವನ್ನು ನಾವು ಬೇಸ್ ಮಾಡ್ಕೊಂಡು ಐಸೋಮೆಟ್ರಿಕ್ ಡ್ರಾಯಿಂಗನ್ನು ಡ್ರಾ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಫಸ್ಟಿಗೆ ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ನೋಡಿ ಸ್ನೇಹಿತರೆ, ನಮಗೆ ಇದು ಫ್ರಂಟ್ ವ್ಯೂ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಅವರ್ ಫ್ರಂಟ್ ವ್ಯೂ. ಮತ್ತು ಇದು ನಮಗೆ ಇಲ್ಲಿ ಬಾಟಮಲ್ಲಿ ಇದೆಯಲ್ಲ, ಸೊ ಇದು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ, ರೈಟ್. ಸೊ ಆ್ಯಕ್ಚುಲಿ ಈ ಡಯಾಗ್ರಾಮ್ ಬಂದು ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯೂ. ಸೊ ಇದು ನಮಗೆ ಫ್ರಂಟ್ ವ್ಯೂ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇವೆರಡು ಡ್ರಾಯಿಂಗನ್ನು ನಾವು ಐಸೋಮೆಟ್ರಿಕ್ ಡ್ರಾಯಿಂಗಿಗೆ ಕನ್ವರ್ಟ್ ಮಾಡೋಣ. ಸೊ ನಾವು ಐಸೋಮೆಟ್ರಿಕ್ ಡ್ರಾಯಿಂಗ್ ಅಂದರೆ ನಾವು ಮೊದಲಾಗಿ ನಮಗೆ 3 ಆ್ಯಕ್ಸಿಸ್ ಇರುತ್ತೆ. ಐಸೋಮೆಟ್ರಿಕ್ ಆ್ಯಕ್ಸಸ್ ಅಂತೇಳಿ ಕರಿತೀವಿ. ಒಂದು ಎಕ್ಸ್ ಆ್ಯಕ್ಸಿಸ್ ಇರುತ್ತೆ, ವೈ ಆ್ಯಕ್ಸಿಸ್ ಇರುತ್ತೆ, ಆ್ಯಂಡ್ ಜೆಡ್ ಆ್ಯಕ್ಸಿಸ್ ಇರುತ್ತೆ, ರೈಟ್. ಸೊ ಹಾಗಾದರೆ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಸ್ಕೇಲ್, ರೋಲರ್ ಸ್ಕೇಲ್ ತೊಗೊಳ್ಳಿ, ಆ್ಯಂಡ್ 0ಲಿಂದ ಒಂದು ಲೈನ್ ಡ್ರಾ ಮಾಡ್ತಾಯಿದ್ದೀನಿ ನಾನು. ಇವಾಗ 0ಲಿಂದ ಒಂದು 15ಗೆ ಒಂದು ಲೈನ್ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ದಿಸ್ ಈಸ್ ಅವರ್ ಬೇಸ್ ಲೈನ್ ಅಂತೇಳಿ ಕರಿತೀವಿ ನಾವು ಇದನ್ನು. ಸೊ ಇದಾದಮೇಲೆ ಪ್ರೊಟೆಕ್ಟ್ರ್ ತಗೊಳ್ಳೋಣ ನಾವು. ಸೊ ಪ್ರೊಟೆಕ್ಟ್ರ್ ತೊಗೊತಾ ಇದ್ದೀನಿ. ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಸೊ ಒಂದು ಬೇಸ್ ಪಾಯಿಂಟ್ ಮೇಲೆ ಈ ರೀತಿ ಕನೆಕ್ಟ್ ಮಾಡಿ. ಸೊ ಇದಾದಮೇಲೆ ನಾವು ಇದೇ ಬೇಸ್ ಪಾಯಿಂಟಿಂದ 30 ಡಿಗ್ರಿಗೆ ಇನ್ಕ್ಲೈನ್ಡ್ ಆಗಿ 30 ಡಿಗ್ರಿ ಇನ್ಕ್ಲೈನ್ಡ್ ಆಗಿರುತ್ತೆ. ಆ್ಯಂಡ್ ಇದಾದಮೇಲೆ 90 ಡಿಗ್ರಿಗೆ. ಸೊ ದಿಸ್ ಈಸ್ ಅವರ್ ವೈ ಆ್ಯಕ್ಸಿಸ್. ಆ್ಯಂಡ್ ಇನ್ನೊಂದು ಸೊ 150 ಡಿಗ್ರಿ ಅಂದರೆ ಬಾಟಮಿಂದ 30 ಆಗುತ್ತೆ. ಸೊ ಇಲ್ಲಿಂದ ಕನ್ಸಿಡರ್ ಮಾಡಿದ್ರೆ ನಮಗೆ 150 ಡಿಗ್ರಿಗೆ ಈ ರೀತಿ 3 ಲೈನನ್ನು ಡ್ರಾ ಮಾಡೋಕ್ಕಾಗುತ್ತೆ. ಸೊ ಇದಾದಮೇಲೆ ನಮ್ಮ ಪ್ರೊಟೆಕ್ಟರ್ನ ಸೈಡಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ, ರೈಟ್. ಸೊ ಇದು ನಮ್ಮ ಬೇಸ್. ಇದು ನಮಗೆ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಜೆಡ್ ಆ್ಯಕ್ಸಿಸ್. ಸೊ ನಾವು ಐಸೋಮೆಟ್ರಿಕ್ ಆ್ಯಕ್ಸಿಸನ್ನು ಈ ರೀತಿ 3 ಆ್ಯಕ್ಸಿಸಲ್ಲಿ ಡ್ರಾ ಮಾಡ್ತೀವಿ. ಸೊ ಇದು ನಮಗೆ ಫ್ರಂಟ್ ವ್ಯೂ ಆದಾಗ ನೋಡಿ ಸ್ನೇಹಿತರೆ, ಫ್ರಂಟ್ ವ್ಯೂವಲ್ಲಿ ನಮ್ಗೆ ಮೇನಾಗಿ ಸೊ ನಮಗೆ ಇವಾಗ ಈ ಪೋರ್ಷನ್ ಅಷ್ಟೇ ನಮಗೆ ಇಲ್ಲಿ ಕಾಣ್ತಾ ಇದೆ ಇವಾಗ. ಸೊ ಇಲ್ಲಿ ಏನಿದೆಯಲ್ಲ, ಸೊ ಈ ಪೋರ್ಷನ್ ಮಾತ್ರ ನಮಗೆ ಕಾಣುತ್ತೆ. ಸೊ ಈ ಪೋರ್ಷನ್ ನಾವು ಇವಾಗ ಡ್ರಾ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, ಫಸ್ಟಿಗೆ ಈ ಪಾಯಿಂಟ್ ಒರಿಜಿನ್ ಪಾಯಿಂಟಲ್ಲಿ ಕನೆಕ್ಟ್ ಆಗಿರುತ್ತೆ ನಮಗೆ ಈ ಡ್ರಾಯಿಂಗಲ್ಲಿ. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಇದು ನಮಗೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ 104ಗೆ ಒಂದು ಲೈನ್ ಕೊಟ್ಟಿದ್ದಾನೆ. ಇದಾದಮೇಲೆ ವರ್ಟಿಕ್ಯುಲರಾಗಿ ನಮಗೆ 16 ಅಂದರೆ ಟೋಟಲ್ 48 ಆಗುತ್ತೆ, ರೈಟ್. ಸೊ ಹಾಗಾದರೆ ಫಸ್ಟಿಗೆ ಈ ಲೈನನ್ನು ಪ್ಯಾರಲಾಗಿ ಸೆಟ್ ಮಾಡ್ತಾಯಿದ್ದೀನಿ. ಸೊ ಈ ಲೈನ್ ಫಸ್ಟಿಗೆ ನಾನು ಪ್ಯಾರಲಾಗಿ ಸೆಟ್ ಮಾಡೋಣ, ಇದೇ ಒಂದು ಲೈನ್ ಬೇಸಿಗೆ, ರೈಟ್. ಸೊ ಇದಾದಮೇಲೆ ಲೈನ್ ಕಮೆಂಟ್ ತಗೊಂಡು ಸೊ 0ಲಿಂದ 104ಗಿದೆ. ಸೊ 0ಲಿಂದ 104ಗೆ ನಾನು ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ, ರೈಟ್. ಸೊ ಇದಾದಮೇಲೆ ಹೈಟ್ ಕೊಟ್ಟಿದ್ದಾರೆ ನಮಗೆ. ಸೊ ಹೈಟ್ ಬಂದು ಸೊ ಟೋಟಲಾಗಿ ಈ ಪಾಯಿಂಟಿಂದ 48 ಇದೆ, ರೈಟ್. 16 48 ಆಗುತ್ತೆ ಟೋಟಲ್. ಸೊ ಹಾಗಾದರೆ 48ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ ನಾವು. ಸೊ ನಾನಿವಾಗ ಇನ್ನೊಂದು ರೋಲರ್ ಸ್ಕೇಲ್ ತೊಗೊಂಡಿನಿ. ಸೊ ಈ ರೋಲರ್ ಸ್ಕೇಲಲ್ಲಿ ಫಿಕ್ಸ್ ಮಾಡ್ಕೊಂಡು 48ಗೆ ಲೈನನ್ನು ಡ್ರಾ ಮಾಡ್ತಾಯಿದ್ದೀನಿ. ಸೊ 4.8ಗೆ ಓಕೆ. ಸೊ ಇದಾದಮೇಲೆ ನೆಕ್ಸ್ಟ್ ನಮಗೆ ಅಗೇನ್ ಸೊ ಈ ಪಾಯಿಂಟಿಂದ 24 ಡಿಸ್ಟೆನ್ಸಿಗೆ ನಮಗೆ ಒಂದು ಲೈನ್ ಇದೆ. ಸೊ ಅಗೇನ್ ಸೇಮ್ ಇದೇ ಲೈನನ್ನು ನಾವು ಪ್ಯಾರಲಾಗಿ ಡ್ರಾ ಮಾಡೋಕ್ಕಾಗುತ್ತೆ. ಸೊ 24 ಅಂದರೆ 2.4 ಆಗುತ್ತೆ ನಮಗೆ ಸೆಂಟಿಮೀಟರಲ್ಲಿ. ಸೊ ಈ ಪಾಯಿಂಟಿಂದ ಅಗೇನ್ 2.4ಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ನಮಗೆ ಇವಾಗ ಈ 16 ಇದೆಯಲ್ಲ, ಸೊ ಈ ಪಾಯಿಂಟನ್ನು ನಾವು ಡ್ರಾ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ. ಸೊ ಈ ಪಾಯಿಂಟಿಗೆ ಸೊ ಈ ಲೈನ್ ಡ್ರಾ ಮಾಡಿ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕಂತೇಳಿ ಇಲ್ಲಿಗೆ ಒಂದು 16ಗೆ ಲೈನ್ ಡ್ರಾ ಮಾಡ್ಕೊತೀನಿ ನಾನು ಇವಾಗ. ಸೊ ಈ ಬೇಸಿಂದ 16, ಸೊ 16ಗೆ ಒಂದು ಲೈನ್ ಡ್ರಾ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಸೇಮ್ ಇದೇ ಲೈನ ಪ್ಯಾರಲಾಗಿ ಒಂದು ಲೈನನ್ನು ಡ್ರಾ ಮಾಡೋಣ ಇವಾಗ. ಲೈನ್ ಆಪ್ಷನ್ಸ್ ನಮಗೆ ಯಾಕಂದರೆ ಡಿಸ್ಟೆನ್ಸ್ ಎಷ್ಟು ಅಂತೇಳಿ ಕೊಟ್ಟಿಲ್ಲ. ಸೊ ಈ ರೀತಿ ಒಂದು ಎಕ್ಸ್ಟ್ರಾ ಲೈನ್ ಡ್ರಾ ಮಾಡೋಕ್ಕಾಗುತ್ತೆ, ರೈಟ್. ಸೊ ಇದು ಎಕ್ಸ್ಟ್ರಾ ಲೈನ್ ಡ್ರಾ ಮಾಡಿದಾಗ ಸೇಮ್ ಈ ಪಾಯಿಂಟಿಗೆ ಸೊ ಇವೆರಡು ಪಾಯಿಂಟನ್ನು ನಾವು ಇವಾಗ ಕನೆಕ್ಟ್ ಮಾಡೋಣ. ಸೊ ಇವೆರಡು ಪಾಯಿಂಟನ್ನು ಈ ರೀತಿ ಕನೆಕ್ಟ್ ಮಾಡಬೇಕಾಗುತ್ತೆ ಸ್ಟ್ರೇಟ್ ವರ್ಟಿಕಲ್ ಆಗಿ, ರೈಟ್. ಸೊ ಇವಾಗ ನಮಗಿದು ಎಕ್ಸ್ಟ್ರಾ ಪೋರ್ಷನ್ ಎಲ್ಲ ಡಿಲೀಟ್ ಮಾಡ್ತೀನಿ ನಾನು, ರೈಟ್. ಸೊ ಇದು ನಮ್ಮ ಫ್ರಂಟ್ ವ್ಯೂ. ಸೊ ನಮಗೆ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ನಾವು ಇವಾಗ ಫ್ರಂಟ್ ವ್ಯೂನ ಡ್ರಾ ಮಾಡಿದ್ದೀವಿ.
ಸೊ ನೆಕ್ಸ್ಟ್ ಇದಾದಮೇಲೆ ನಮಗಿಲ್ಲಿ ಸೈಡ್ ವ್ಯೂ ಕೊಟ್ಟಿದ್ದಾನೆ. ಸೊ ಇದು ನಮ್ಮ ಫ್ರಂಟ್ ವ್ಯೂ, ಈ ಪಾಯಿಂಟ್ ಇಲ್ಲಿರೋದು ರೈಟ್. ಸೊ ಇದೇನು ಪಾಯಿಂಟ್ ಇದೆಯಲ್ಲ ಇದು ಒರಿಜಿನ್ ಪಾಯಿಂಟಿಗೆ ಇರೋದು. ಸೊ ಇಲ್ಲಿಂದ 72 mm ನಮಗೆ ಲೈನ್ ಡ್ರಾ ಆಗಿದೆ. ಸೊ ಅಗೇನ್ ಇನ್ನೊಂದು ರೋಲರ್ ಸ್ಕೇಲ್ ತೊಗೊತಾ ಇದ್ದೀನಿ. ಸೊ ಈ 3 ರೋಲರ್ ಸ್ಕೇಲ್ ಯೂಸ್ ಮಾಡ್ಕೊಂಡು ಸ್ಪೀಡಾಗಿ ನೀವು ಡ್ರಾಯಿಂಗ್ ಸ್ಕೇಲ್ ಅಥವಾ ರೋಲರ್ ಸ್ಕೇಲ್ ಯೂಸ್ ಮಾಡಿ ಸ್ಪೀಡಾಗಿ ಡ್ರಾ ಮಾಡ್ಬೋದು. ಸೊ ಇದನ್ನು ಪ್ಯಾರಲ್ ಆಗಿ ಫಸ್ಟ್ ನೀಟಾಗಿ ಸೆಟ್ ಮಾಡ್ಕೊತೀನಿ. ರೈಟ್, ಓಕೆ. ಸೊ ಈ ಪಾಯಿಂಟಿಂದ 72 mm ಲೈನ್ ಇದೆ. ಸೊ ಫ್ರಮ್ 0ಲಿಂದ 72ಗೆ ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಸೊ ಇದಾದಮೇಲೆ ನಮಗೆ ಅಗೇನ್ ಈ ಪಾಯಿಂಟಿಂದ ಇಲ್ಲಿ ಬಂದಿದ್ದೀನಿ. ಸೊ ಈ ಹೈಟ್ ಕೂಡ ನಮಗೆ ಇಲ್ಲಿ 48 ಕೊಟ್ಟಿದ್ದಾನೆ. ಸೊ 48 ಇರುತ್ತೆ. ಸೊ ಈ ಪಾಯಿಂಟಿಗೆ ಫಿಕ್ಸ್ ಮಾಡಿ 48ಗೆ ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಅಗೇನ್ ಫ್ರಮ್ 0 to 48ಗೆ ಇನ್ನೊಂದು ಲೈನ್ ಡ್ರಾ ಮಾಡಿದ್ದೀನಿ ನಾನು ಇವಾಗ. ಸೊ ನೋಡಿ ಸ್ನೇಹಿತರೆ, ಇವಾಗ ಈ ಪಾಯಿಂಟಲ್ಲಿ ಡ್ರಾ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿಂದ ಈ ಪಾಯಿಂಟ್ 24 mm ಕೊಟ್ಟಿದ್ದಾನೆ. ಸೊ ಇದೇ ಲೈನನ್ನು ಬೇಸ್ ಮಾಡ್ಕೊಬೇಕು ನಾವು. ಸೊ ಇದೇ ಲೈನನ್ನು ಪ್ಯಾರಲ್ ಆಗಿ ಡ್ರಾ ಮಾಡ್ಕೊತ ಹೋಗ್ಬೇಕಾಗುತ್ತೆ. ಸೊ ಇದೇ ಲೈನ್ ಪ್ಯಾರಲ್ ಆಗಿ 24 ಇದೆ. ಸೊ 24ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ರೈಟ್. ಸೊ ಈ ರೀತಿ 24 mm ಫಿಕ್ಸ್ ಮಾಡಿ ಇದೇ ಲೈನನ್ನು ನೀವು 30 ಡಿಗ್ರಿಗೇನು ಪ್ಯಾರಲ್ ಆಗಿ ಡ್ರಾ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಮಗೆ ನೋಡಿ ಟಾಪಲ್ಲಿ 16 mm ಕೊಟ್ಟಿದ್ದಾನೆ ರೈಟ್. ಸೊ ಇವಾಗ ಇದೇನು 0 ಫಿಕ್ಸ್ ಆಗಿದೆಯಲ್ಲ, ಸೊ 16ಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ನಾನು 16ಗೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಕರೆಕ್ಟ್ 90 ಡಿಗ್ರಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೊಬೇಕು ಈ ರೀತಿ ರೈಟ್. ಸೊ ಇದಾದಮೇಲೆ ಅಗೇನ್ ನಮಗಿಲ್ಲಿ 24 ಕೊಟ್ಟಿದ್ದಾನೆ, ಸೇಮ್ ಪ್ರೊಸೆಸ್. ಸೊ 24ಗೆ ಫಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಲೈನನ್ನು ಡ್ರಾ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಅಗೇನ್ ಸೆಕೆಂಡ್ 16 ಇವಾಗ. ಸೊ ಇದನ್ನು ಕೂಡ 16ಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅಗೇನ್ ಸೇಮ್ ಒಂದು ಲೈನನ್ನು ಡ್ರಾ ಮಾಡ್ಕೊಬೇಕು ನೀವು ಇಲ್ಲಿ ರೈಟ್. ಸೊ ಇದಾದಮೇಲೆ ಇವೆರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡೋಣ. ಸೊ ಇದು ಆಟೋಮೆಟಿಕ್ 24 ನಮಗೆ ಇರುತ್ತೆ ರೈಟ್. ಸೊ ಈ ರೀತಿ ಫಿಕ್ಸ್ ಮಾಡ್ಕೊಬೇಕು ನೀವು. ಸೊ ಇವಾಗ ನಮಗೆ ಫ್ರಂಟ್ ವ್ಯೂ ಆ್ಯಂಡ್ ಸೈಡ್ ವ್ಯೂನ ಡ್ರಾ ಮಾಡ್ಕೊಂಡಿವಿ ರೈಟ್. ಸೊ ನೆಕ್ಸ್ಟ್ ಪ್ರೊಸೆಸ್ ಸಿಂಪಲ್ ಆಗಿರುತ್ತೆ. ಸೊ ಈ ಲೈನನ್ನು ನಾವು ಪ್ಯಾರಲ್ ಆಗಿ ತಗೊಂಡು ಹೋದರೆ ನಮಗೆ ಇಲ್ಲಿ ಒಂದು ಲೈನ್ ಬರುತ್ತೆ. ಸೊ ಅಗೇನ್ ಈ ಲೈನನ್ನು ಪ್ಯಾರಲ್ ಆಗಿ ಡ್ರಾ ಮಾಡಿದಾಗ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟನ್ನು ಸಿಂಪಲಾಗಿ ನಾವು ಕಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಈ ಲೈನ್ ಏನಿದೆಯಲ್ಲ, ಸೊ ಇದನ್ನೇ ಪ್ಯಾರಲ್ ಆಗಿ ಈ ರೀತಿ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ನೀವು. ಸೊ ಇಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ತೀನಿ ನಾನು. ಸೊ ಈ ರೀತಿ ಒಂದು ಎಕ್ಸ್ಟ್ರಾ ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಅಗೇನ್ ಸೇಮ್ ಇವಾಗ ಇದು ಏನೇನು ಲೈನ್ ಇದೆಯಲ್ಲ, ಸೊ ಈ ಲೈನನ್ನು ಈ ರೀತಿ ಪ್ಯಾರಲ್ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಸೊ ಅಲ್ಲಿ ನಮಗೆ ಒಂದು ಪಾಯಿಂಟ್ ಅನ್ನೋದು ಸಿಗುತ್ತೆ. ಸೊ ಈ ಪಾಯಿಂಟಿಂದ ಬೇಸ್ ಮಾಡ್ಕೊಂಡು ಸೊ ಈ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ರೈಟ್. ಸೊ ನಮಗೆ ಈ ಪಾಯಿಂಟ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ಸೊ ಈ ರೀತಿ ಕನೆಕ್ಟ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಅನ್ವಾಂಟೆಡ್ ಪೋರ್ಷನ್ ಎಲ್ಲ ಡಿಲೀಟ್ ಮಾಡಿಬಿಡಿ. ಮೇಲೆ ಇರುವಂಥ ಅನ್ವಾಂಟೆಡ್ ಪೋರ್ಷನ್ ಎಲ್ಲ ಡಿಲೀಟ್ ಮಾಡ್ತಾಯಿದ್ದೀನಿ ರೈಟ್. ಸೊ ನೆಕ್ಸ್ಟ್ ಸಿಂಪಲ್ ಸ್ನೇಹಿತರೆ, ಅಗೇನ್ ಸೇಮ್ ಎರಡು ಕೂಡ ನಮಗೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅಗೇನ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೇಮ್ ಪ್ರೋಸೆಸ್. ಸೊ ಇಲ್ಲಿಂದ ಫಿಕ್ಸ್ ಮಾಡ್ಕೊಂಡು ಈ ರೀತಿ ಒಂದು ಎಕ್ಸ್ಟ್ರಾ ಲೈನ್ ಡ್ರಾ ಮಾಡ್ಕೊತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಈ ಲೈನ್ ಪ್ಯಾರಲ್ ಆಗಿ, ಸೊ ಈ ಲೈನ್ ಪ್ಯಾರಲ್ ಆಗಿ ಡ್ರ್ಯಾಗ್ ಮಾಡ್ಕೊಂಡು ಸೊ ಇಲ್ಲಿ ಒಂದು ಲೈನನ್ನು ನೀವು ಡ್ರಾ ಮಾಡ್ಕೊಬೇಕು ರೈಟ್, ಇಲ್ಲಿ ರೈಟ್. ಸೊ ಇಲ್ಲಿ ಕೂಡ ಅಗೇನ್ ಈ ಎಕ್ಸ್ಟ್ರಾ ಪೋರ್ಷನ್ ಎಲ್ಲ ಡಿಲೀಟ್ ಮಾಡ್ತೀನಿ ರೈಟ್. ಸೊ ನೆಕ್ಸ್ಟ್ ಸಿಂಪಲ್ ನೋಡಿ ಸ್ನೇಹಿತರೆ, ನಮಗಿಲ್ಲಿ ಟೋಟಲ್ 104 ಕೊಟ್ಟಿದ್ದಾನೆ. 104ಅಲ್ಲಿ 24 ಮೈನಸ್ ಹೋದರೆ ನಮಗೆ 80 mm ಇರುತ್ತೆ. ಸೊ 80 mmಗೆ ನಾವು ಲೈನನ್ನು ಡ್ರಾ ಮಾಡ್ಕೊಬೇಕು ನಾವು. ಸೊ ಈಚ್ ಪಾಯಿಂಟ್, ಸೊ ಈ ಪಾಯಿಂಟಿಂದ 80 mmಗೆ ಒಂದು ಲೈನ್ ಡ್ರಾ ಮಾಡ್ಕೊಬೇಕು. ಅಗೇನ್ ಸೇಮ್ ಪ್ಯಾರಲಲ್ ಆಗಿ ಸೊ ಇಲ್ಲಿ 80 mm ಲೈನ್ ಡ್ರಾ ಮಾಡ್ಕೊತೀನಿ. ಅಗೇನ್ ಸೇಮ್ ಸೊ ಇಲ್ಲಿ 80 mmಗೆ ಈ ರೀತಿ ಲೈನನ್ನು ಡ್ರಾ ಮಾಡ್ಕೊಬೇಕು ನೀವು ರೈಟ್. ಸೊ ಇದಾದಮೇಲೆ ನಮಗೆ ಇಲ್ಲಿ ಸೇಮ್ ಇಲ್ಲಿ ಏನು ಡ್ರಾ ಮಾಡಿದ್ವಲ್ಲ ಪ್ರೊಸೆಸ್ 16 24 16 24. ಸೊ ಆ ಪ್ರೊಸೆಸ್ ಇಲ್ಲಿ ಕೂಡ ಸೇಮ್ ರಿಪೀಟ್ ಮಾಡೋಕ್ಕಾಗುತ್ತೆ. ಸೊ ಫಸ್ಟಿಗೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಇದು ಆಟೋಮೆಟಿಕ್ 16 ಬಂದಿರುತ್ತೆ ರೈಟ್, 16 ಬಂದಿರುತ್ತೆ. ಸೊ ಇದಾದಮೇಲೆ ಅಗೇನ್ ಈ ಲೈನ್ ಯೂಸ್ ಮಾಡ್ಕೊಂಡು ನೋಡಿ ಇಲ್ಲಿ ನಮಗೆ 24 ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ನೋಡ್ಬೋದು ರೈಟ್. ಸೊ
ಈ ಪಾಯಿಂಟಿಂದ ಸೊ ಈ ಪಾಯಿಂಟಿಗೆ ಕನೆಕ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಅಗೇನ್ ನೋಡಿ ಕರೆಕ್ಟ್ ಎಡ್ಜಲ್ಲಿ ಹೆಂಗೆ ಕನೆಕ್ಟ್ ಆಗಿದೆ ಅಂತೇಳಿ. ಸೊ ಅಗೇನ್ ನೆಕ್ಸ್ಟ್ ಸೊ ಇವೆರಡು ಪಾಯಿಂಟನ್ನು ಕನೆಕ್ಟ್ ಮಾಡ್ತೀನಿ. ದೆನ್ ಅಗೇನ್ 24ಗೆ ನೀವು ಎರಡು ಪಾಯಿಂಟನ್ನು ಜಾಯಿನ್ ಮಾಡ್ಕೊಬೇಕು. ಕರೆಕ್ಟ್ ಸ್ಕೇಲ್ ಇಟ್ಕೊಂಡು ಡ್ರಾ ಮಾಡಿದ್ರೆ ಕರೆಕ್ಟ್ ಆಟೋಮೆಟಿಕ್ಕಾಗಿ ಬರುತ್ತೆ, ರೈಟ್. ಸೊ ಆಮೇಲೆ ಅನ್ವಾಂಟೆಡ್ ಲೈನ್ಸ್ ಏನಿದೆಯಲ್ಲ, ಸೊ ಅನ್ವಾಂಟೆಡ್ ಲೈನ್ಸ್ ಎಲ್ಲವೂ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇದು ಬಂದು ನಮ್ಮ ಡ್ರಾಯಿಂಗ್, ರೈಟ್. ಸೊ ಇದು ನಮ್ಮ ಐಸೋಮೆಟ್ರಿಕ್ ಡ್ರಾಯಿಂಗ್. ಸೊ ಇವಾಗ ಅನ್ವಾಂಟೆಡ್ ಲೈನ್ಸ್ ಏನಿರುತ್ತಲ್ಲ, ಸೊ ಇವು ಅನ್ವಾಂಟೆಡ್ ಲೈನ್ಸ್ ಎಲ್ಲ ನೀವು ಸಿಂಪಲಾಗಿ ರಿಮೂವ್ ಮಾಡ್ಕೊಂಡ್ರೆ ಓಕೆ ಆಯಿತು. ನಮ್ಮ ಇಲ್ಲಿಗೆ ಈ ನಮ್ಮ ಇಂಜಿನಿಯರಿಂಗ್ ಡ್ರಾಯಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಇದಕ್ಕೆ ನೀವು ಡೈಮೆನ್ಷನ್ಸ್ ಎಲ್ಲ ತೋರಿಸ್ಬೇಕು. ನೀವು ಡೈಮೆನ್ಷನ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ, ರೈಟ್. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಗೇನ್ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ, ಫ್ರಂಟ್ ವ್ಯೂ ಆಯಿತು. ಸೊ ನಮಗೆ ಇಲ್ಲಿ ನೋಡಿ ಈ ಸ್ಟೆಪ್ ಏನಿದೆಯಲ್ಲ, ಸೊ ಆ ಸ್ಟೆಪ್ ನಮಗೆ ಇಲ್ಲಿ ಕಾಣ್ತಾ ಇರೋದು, ರೈಟ್. ಈ ಸ್ಟೆಪ್ ನೆಕ್ಸ್ಟ್ ಈ ಪೋರ್ಷನ್ ಇದೇನಿದೆಯಲ್ಲ, ಸೊ ಈ ಪೋರ್ಷನ್ ನಮಗೆ ಇಲ್ಲಿ ಕಾಣ್ತಾ ಇದೆ, ರೈಟ್. ಸೊ ಇದೆಲ್ಲ ಹಿಡನ್ ಆಗಿರುತ್ತೆ. ಟಾಪ್ ವ್ಯೂ ಅಲ್ಲಿ ನಮಗೆ ಈ ರೀತಿ ಕಾಣುತ್ತೆ. ಟಾಪ್ ವ್ಯೂ ನೋಡಿದಾಗ ನೋಡಿ, ಸೊ ಇದು ಶೇಪ್ ನಾವು ಇದು ಫ್ರಂಟ್ ವ್ಯೂ ಕೊಟ್ಟಿದ್ದಾನೆ, ಟಾಪ್ ವ್ಯೂ ಕೊಟ್ಟಿಲ್ಲ. ಸೊ ಈ ಶೇಪ್ ಇಲ್ಲೇ ಆಯಿತು. ಸೊ ನೆಕ್ಸ್ಟ್ ಈ ಲೈನ್ ಏನಿದೆಯಲ್ಲ, ಸೊ ಈ ಸ್ಟೆಪ್ ಆ್ಯಂಡ್ ಈ ಸ್ಟೆಪ್ ಏನಿದೆಯಲ್ಲ, ಸೊ ಇಲ್ಲಿ ನಮಗೆ ಕಾಣ್ತಾ ಇರೋದು, ರೈಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.